ರಾಜಸ್ಥಾನಕ್ಕೆ ಹೋಗಿದ್ದ ನಟ ದರ್ಶನ್ ವಾಪಸ್ಸಾಗಿದ್ದಾರೆ. ಪತ್ನಿ ಮತ್ತು ಮಗನ ಜೊತೆಗೆ ರಾಜಸ್ಥಾನಕ್ಕೆ ಹೋಗಿದ್ರು. ಅವರು ಏಪ್ರಿಲ್ 2ನೇ ತಾರೀಕಿಗೆ ಬರಬಹುದು ಅನ್ನುವಂತಹ ಅಂದಾಜಿತ್ತು. ಆದರೆ ಇವತ್ತು ರಿಟರ್ನ್ ಆಗಿದ್ದಾರೆ. ಜೈಪುರದಲ್ಲಿ ನಡೀತಾ ಇದ್ದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ರು. ಜೈಪುರದಲ್ಲಿ ಚಿತ್ರೀಕರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಫಸ್ಟ್ ಸ್ಕೆಡ್ಯೂಲ್ ಅದು. ಸೊ ಮತ್ತೆ ಮುಂದುವರೆದಂತಹ ಸ್ಕೆಡ್ಯೂಲ್ ಏನಾದರೂ ಅಲ್ಲಿ ಇದ್ದರೆ ಮತ್ತೆ ಹೋಗುವಂತಹ ಸಾಧ್ಯತೆ. ಆ ಕಾರಣಕ್ಕಾಗಿಯೇ ಅವರು ನಾನು ಅನ್ಯ ರಾಜ್ಯಗಳಿಗೆ ಹೋಗಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದು. ಆ ನಂತರದಲ್ಲಿ ಪರ್ಮಿಷನ್ ಸಿಕ್ಕಿತ್ತು. ಅವರು ಹೋಗಿದ್ರು, ಶೂಟಿಂಗನ್ನು ಕೂಡ ಮುಗಿಸ್ಕೊಂಡಿದ್ದಾರೆ. ಈಗ ರಿಟರ್ನ್ ಆಗಿದ್ದಾರೆ. ಅವರ ಪತ್ನಿ ಮತ್ತು ಮಗ ಇಬ್ಬರು ಕೂಡ ದರ್ಶನ್ ಅವರ ಜೊತೆಗೆ ಹೋಗಿದ್ದು ಬಹಳ ವಿಶೇಷ. ಯಾಕಂದರೆ ಸಾಮಾನ್ಯವಾಗಿ ದರ್ಶನ್ ಶೂಟಿಂಗ್ನಲ್ಲಿ ಅವರು ಯಾವತ್ತೂ ಕೂಡ ಹೋಗಿದ್ದು ಭಾಗಿಯಾಗಿದ್ದು ಇರಲಿಲ್ಲ. ಈಗ ಇತ್ತೀಚೆಗಾಗಿರುವಂತಹ ಬೆಳವಣಿಗೆಯ ನಂತರದಲ್ಲಿ ಇದೆಲ್ಲ ಕಾಣಿಸ್ತಾ ಇರೋದು ಹೊಸದಾಗಿ ಕಾಣಿಸ್ತಾ ಇದೆ. ರಾಜಸ್ಥಾನದಿಂದ ಶೂಟಿಂಗ್ ಮುಗಿಸಿ ದರ್ಶನ್ ವಾಪಸ್ಸಾಗಿದ್ದಾರೆ. ನಂತರದಲ್ಲಿ ಮತ್ತೆ ಇಲ್ಲಿ ಯಾವತ್ತು ಮೈಸೂರಿನಲ್ಲಿ ಸ್ಕೆಡ್ಯೂಲೋ ಅಥವಾ ಎಲ್ಲಿ ಸ್ಕೆಡ್ಯೂಲ್ ಇಟ್ಕೊಂಡಿದ್ದಾರೆ ನೋಡಬೇಕು. ವಿಜಯಲಕ್ಷ್ಮಿ, ವಿನೇಶ್ ಮತ್ತು ದರ್ಶನ್ ಮೂವರು ಒಟ್ಟಿಗೆ ಇವತ್ತು ರಿಟರ್ನ್ ಆಗಿರೋದು. ಮತ್ತು ಚಿತ್ರದ ನಿರ್ದೇಶಕ ಮಿಲ್ನಾ ಪ್ರಕಾಶ್ ಅವರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಕೂಡ ಇವತ್ತು ರಿಟರ್ನ್ ಆಗಿದ್ದಾರೆ. ರಾಜಸ್ಥಾನದ ಚಿತ್ರೀಕರಣವನ್ನು ಮುಗಿಸುವ ಮೂಲಕವಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣವನ್ನು ರಾಜಸ್ಥಾನದಲ್ಲಿ ಸ್ಕೆಡ್ಯೂಲ್ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಅಲ್ಲಿ ಶೂಟಿಂಗನ್ನು ಕಂಪ್ಲೀಟ್ ಮಾಡಲಾಗಿದೆ.